ಎಲ್ರಿಗೂ ನಮಸ್ಕಾರ. ನೇತಾಜಿ ಮಿಲಿಟರಿ ಅಕಾಡೆಮಿ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಪರೀಕ್ಷೆಯನ್ನು ನೀವು ಚೆನ್ನಾಗಿ ಮಾಡ್ತಿದ್ರ ಅಂತ ತಿಳ್ಕೊತೀನಿ. ಯಾಕಪ್ಪ ಅಂತಂದ್ರೆ 27 ಏಪ್ರಿಲ್ ಇಂದ ಪರೀಕ್ಷೆ ಸ್ಟಾರ್ಟ್ ಆಗ್ತಾವ. ಸೊ ಇನ್ನು ಯಾರ್ಯಾರು ಈ ಪರೀಕ್ಷೆಯಲ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡ್ಬೇಕಂತ ಇದ್ರಪ್ಪ ಅಂತಂದ್ರೆ ಪ್ರೀವಿಯಸ್ ಇಯರ್ ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾನು ಏನ್ ಮಾಡಿನಪ್ಪ ಅಂತಂದ್ರೆ ರೀಸನಿಂಗ್ ಪ್ರಶ್ನೆ ತಗೊಂಬಂದಿನಿ. 21/2/2025 3ನೇ ಶಿಫ್ಟ್ ನ ಪ್ರಶ್ನೆ ತಗೊಂಬಂದಿನಿ. ಯಾಕಪ್ಪ ಅಂತಂದ್ರೆ ಈ ರೀಸನಿಂಗ್ ಏನೈತೆ ನೋಡ್ರಿ, 20ಕ್ಕೆ 20 ನೀವು ಸ್ಕೋರ್ ಮಾಡಬೇಕು. ಯಾಕಪ್ಪ ಅಂದ್ರೆ ಅಷ್ಟು ಸರಳವಾಗಿರ್ತಾವ, ಅಷ್ಟು ಸುಲಭವಾಗಿರ್ತಾವ ಅಂತ ಹೇಳ್ತಾ ನಾನು ಇವತ್ತಿನ ಫಸ್ಟ್ನೇ ಕ್ವಶನ್ ಹೋಗ್ತೀನಿ. ಏನಪ್ಪಾ ಅಂತಂದ್ರೆ DUMPERS ಎಂಬ ಪದದ ಪ್ರತಿಯೊಂದು ಅಕ್ಷರವನ್ನು ಇಂಗ್ಲಿಷ್ ಅಕ್ಷರಮಾಲೆಯ ಕ್ರಮದಲ್ಲಿ ಸರಿಬದ್ಧ ಮಾಡಲಾಗಿದೆ. ಹೀಗೆ ನಿರ್ಮಿಸಲಾದ ಹೊಸ ಅಕ್ಷರದ ಸಮೂಹದಲ್ಲಿ ಎಡದಿಂದ 4ನೇ ಅಕ್ಷರ ಮತ್ತು ಬಲದಿಂದ 2ನೇ ಅಕ್ಷರಗಳ ನಡುವೆ ಇಂಗ್ಲಿಷ್ ಅಕ್ಷರಮಾಲೆ ಕ್ರಮದಲ್ಲಿ ಎಷ್ಟು ಅಕ್ಷರಗಳಿವೆ ಅಂದ್ರೆ ನೋಡ್ರಿ, ಅವ್ರೇನ್ ಹೇಳ್ಯಾರ DUMPERS ಅಂತ ಇದನ್ನ ಬರೆದಿರ್ಬೇಕು. ಬರೆದಾದ್ಮೇಲೆ ಪ್ರತಿಯೊಂದು ಅಕ್ಷರವನ್ನು ಇಂಗ್ಲಿಷ್ ಅಕ್ಷರಮಾಲೆಯ ಕ್ರಮದಲ್ಲಿ ಅಂದ್ರೆ ಇಂಗ್ಲಿಷ್ ಅಕ್ಷರಮಾಲೆಯಲ್ಲಿ ಬರ್ಕೊಂತ ಫಸ್ಟ್ ಡಿ ನ ಬರುತ್ತೆ, ಆಮೇಲೆ ಇ ಬರುತ್ತೆ, ಆಮೇಲೆ ಎಂ, ಆಮೇಲೆ ಪಿ ಅಂತ, ಅದಾದ್ಮೇಲೆ ಆರ್ ಎಸ್ ಯು ಬರೆದಾದ್ಮೇಲೆ ಹೀಗೆ ನಿರ್ಮಿಸಲಾದ ಹೊಸ ಅಕ್ಷರ ಸಮೂಹದಲ್ಲಿ ಎಡದಿಂದ 4ನೇ ಮತ್ತು ಬಲದಿಂದ 2ನೇ ಅಕ್ಷರಗಳ ನಡುವೆ ಅಕ್ಷರಮಾಲೆಯ ಕ್ರಮದಲ್ಲಿ ಎಷ್ಟು ಅಕ್ಷರಗಳಿವೆ? ಅಕ್ಷರ ಇದು ನೆನ್ಪಿಡಿದ್ರೆ ನೀವು ಇಲ್ಲಿ ಅಕ್ಷರಮಾಲಾ ಅಂದ್ರೆ ಇಲ್ಲಿ ಕೊಟ್ಟಂತದ್ದಲ್ಲ, ಇಲ್ಲಿ ಆರ್ ಐತಂತ ಇದನ್ನ ಹೇಳಂಗಿಲ್ಲ ನೀವು. ಅಕ್ಷರಮಾಲೆ ಅಂದ್ರೆ ಇಂಗ್ಲಿಷ್ ಅಲ್ಫಾಬೆಟ್ ಅಲ್ಲಿ ಪಿ ಮತ್ತು ಎಸ್ ನಡ ಬರ್ಕಿದೇವ. ಪಿ ಆದ್ಮೇಲೆ ಏನ್ ಬರುತ್ತೆ ಕ್ಯೂ ಆರ್ ಅಂದ್ರೆ ಎಷ್ಟು ಅಲ್ಫಾಬೆಟ್ ಅದೇವ? ಕ್ಯೂ ಮತ್ತು ಆರ್. ಹಂಗಂತಂದ್ರೆ ಈ ಪ್ರಶ್ನೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ನಂಬರ್ 2. ಈಸಿನಾ? ಓಕೆ, ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಫಿಗರ್ ನೋಡಿದ್ರೆ ಗೊತ್ತಾಗತ್ತೆ. ಯಾಕಪ್ಪ ಅಂದ್ರೆ ಇದೊಂದು ಚಿತ್ರದ ಒಂದು ಸರಣಿ ನೋಡೋದಾದ್ರೆ ನೋಡ್ರಿ, ಇಲ್ಲಿ ಫಸ್ಟ್ ಇದು ತೆಳಗಡೆ ಫೇಸ್ ಮಾಡಕತ್ತ, ಇದಾದ್ಮೇಲೆ 45 ಡಿಗ್ರಿ ಅಂದ್ರೆ ಒಂದು ಈ ಮೂಲೆಯಿಂದ ಈ ಮೂಲೆ ತಗೊಂಬಂದ್ರು, ಹೌದಾ? ನೆಕ್ಸ್ಟ್ ಈ ಮೂಲೆ, ನೆಕ್ಸ್ಟ್ ಈ ಕಡೆ ಕ್ರಾಸ್, ನೆಕ್ಸ್ಟ್ ಇವಾಗ ಇಲ್ಲಿ ಬರ್ಬೇಕು. ಹಂಗಂತಂದ್ರೆ ನೋಡೋದಾದ್ರೆ ಇದು ಹೋಯ್ತು, ಉಳಿದಿರೋದು ಇವೆರಡು, ಹೌದಾ? ಬಟ್ ಆದ್ರೆ ನಮ್ಗೆ ತೆಳಗಡೆ ಈ ತರ ಒಂದು ವಿ ಶೇಪ್ ಅಲ್ಲಿ ಬಂದಿರ್ಬೇಕು. ವಿ ಶೇಪ್ ಅಲ್ಲಿ ಇಲ್ಲಿ ಬಂದಿಲ್ಲ. ಹಂಗಂತಂದ್ರೆ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಆಪ್ಷನ್ ನಂಬರ್ ಎ. ಈಸಿ ಆದ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆ ಹಂಗಂತಂದ್ರೆ ಬಹಳ ಸುಲಭ ಆಗಿರ್ತಾವ, ಇದೇ ತರನೇ ಇರ್ತಾವ. ನೀವು ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಫ್ರಾಕ್ಷನ್ ಆಫ್ ಸೆಕೆಂಡ್ ದಾಗ ನೀವೇ ಉತ್ತರ ಈ ತರ ಮಾಡ್ಬೋದು. ಅದೇ ತರನೇ 3ನೇ ಪ್ರಶ್ನೆ ನೋಡಿಲಿ, ಕೆಳಗಿನ ಖಾಲಿ ಸ್ಥಳಗಳಲ್ಲಿ ಎಡದಿಂದ ಬಲಕ್ಕೆ ಕ್ರಮವಾಗಿ ಇರಿಸಿದಾದ ಅಕ್ಷರವನ್ನು ಸರಣಿಯನ್ನು ಪೂರ್ಣಗೊಳಿಸುವ ಅಕ್ಷರಗಳನ್ನು ಪ್ರತಿನಿಧಿಸುವ ಆಯ್ಕೆಯನ್ನು ಆರಿಸಿ. ಈ ತರ ನಿಮಗೆ ಕಂಟಿನ್ಯೂಸ್ ಆಗಿ ಕೊಟ್ಟಿರ್ತಾರೆ. ಇವಾಗ ನಿಮಗೆ ಇಲ್ಲಿ ಟೋಟಲ್ ಆಗಿ ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಕೌಂಟ್ ಮಾಡ್ಬೇಕು. 1 2 3 4 5 6 7 8 9 10 11 12. ಸೊ 12 ಯಾವಪ್ಪ ಅಂತಂದ್ರೆ ಇವಾಗ ನೋಡ್ರಿ, ಮೊನ್ನೆ ನಾವು ವಿಡಿಯೋ ಮಾಡ್ಬೇಕಾದ್ರೆ 20 ಬಂದಿದ್ದು. ಆದ್ರೆ ಇದರಲ್ಲಿ 10 12 ಬಂದ. ಇವಾಗ ಏನ್ ಮಾಡಮಪ್ಪ ಅಂದ್ರೆ ಒಂದು 5 ಗುಂಪು ಮಾಡಮ್ಮ. ಎಷ್ಟು ಮಾಡಮ್ಮ? 5 1 2 3 4 5 1 2 3 4 5. ಓಕೆ, 1 2 ನೋಡಿಲಿ. ಇಲ್ಲಿ ಲಾಜಿಕ್ ಏನಾಗಿದೆಪ್ಪ ಅಂತಂದ್ರೆ ಇಲ್ಲಿ ಬಿ ಲಾಸ್ಟ್. ಸೊ ಬಿ ಇಂದ ಇಲ್ಲಿ ಏನೈತೆ ಎಕ್ಸ್ ಅಂತಂದ್ರೆ ಬಿ ಇಂದ ಇಲ್ಲಿ ಎಕ್ಸ್ ಎ ಬರ್ತಾ, ಎಕ್ಸ್ ಇಂದ ಏನೈತೆ ಎ ಐತೆ, ಇಲ್ಲಿ ಕೂಡ ಎ ಬರ್ತಾ. ಓಕೆ, ಇಲ್ಲಿ ಫಸ್ಟ್ ಸಿ ಐತೆ ಅಂದ್ರೆ ಇಲ್ಲಿ ಫಸ್ಟ್ ಸಿ ಬಂದಿರುತ್ತೆ. ಹಂಗಂದ್ರೆ ನೋಡಿಲಿ, 2ನೇ ಡ್ಯಾಶ್ ಅಲ್ಲಿ ಎ ಬಂದಿರ್ಬೇಕು. 2ನೇ ಡ್ಯಾಶ್ ಅಲ್ಲಿ ಎ ಬಂದಿರೋದು ಯಾವ್ದು? ಇದು ಇಲ್ಲ ಅಂದ್ರೆ ಇದು ಹೋಯ್ತು, ಇದು ಇಲ್ಲ. ಹಂಗಂದ್ರೆ ಅದು ಆಪ್ಷನ್ ನಂಬರ್ 3 ಮಾತ್ರ. ಉಳಿದಿದ್ದೆಲ್ಲ ನೋಡೋದ್ ಬೇಕಾಗಿಲ್ಲ. ಇಲ್ಲೇ ನಿಮ್ಗೆ ಉತ್ತರ ಸಿಕ್ಬಿಡ್ತೆ ಅಂದ್ರೆ ಬಿಟ್ಬಿಡ್ಬೇಕು ಅದನ್ನ. ಓಕೆ, ನಮ್ದು ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಈ ಕ್ವಶನ್ ನಂಬರ್ 3ನೇ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ 3 ಮಾತ್ರ. ಈಸಿ ಪ್ರಶ್ನೆ. ನೆಕ್ಸ್ಟ್ ಹೋಗೋಣ. ಅಂದ್ರೆ ಕೊಟ್ಟಿರುವ ಸರಣಿಯಲ್ಲಿ ಇಂಗ್ಲಿಷ್ ಅಕ್ಷರಮಾಲೆಯ ಕ್ರಮವನ್ನು ಆಧರಿಸಿ ಪ್ರಶ್ನಾರ್ಥಕ ಗುರುತು ಸ್ಥಾನದಲ್ಲಿ ಯಾವುದು ಬರಬೇಕು? ಹಂಗಂತಂದ್ರೆ ಅವರು ಈ ತರ ಒಂದು ಕಾಮ ಕೊಟ್ಟರೆ ಇದಾದ್ಮೇಲೆ ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ ಇನ್ ಸೀರೀಸ್ ಯಾವ್ದು ಬರ್ತಪ್ಪ? ಕ್ವಶನ್ ಮಾರ್ಕ್ ಅಲ್ಲಿ ಏನ್ ಬರುತ್ತೆ? ಸೊ ಬಿ ಇಂದ ಇ ಜಂಪ್ ಆಗ್ಯಾರ, ಸಿ ಡಿ ನೆಕ್ಸ್ಟ್ ಇ ಅಂದ್ರೆ 2 ಜಂಪ್ ಆಗಿ 3 ಕೊಟ್ರ. ಆಮೇಲೆ ಇ ಆದ್ಮೇಲೆ ಎಫ್ ಜಿ, ಆಮೇಲೆ ಎಚ್ ಕೊಟ್ರ. ಎಚ್ ಆದ್ಮೇಲೆ ಐ ಜೆ ಜಂಪ್ ಆಗಿ ನೆಕ್ಸ್ಟ್ ಕೆ ಕೊಟ್ರು. ನಾವು 2 ಜಂಪ್ ಆಗಿ 3 ಕೊಡ್ಬೇಕು. ಕೆ ಎಲ್ ಎಂ ಎನ್ ಬರ್ಬೇಕು. ಸೊ ಎನ್ ಬಂದಿರೋದು ಯಾವ್ದಪ್ಪ? ಇದು ಇವೆರಡು ಹೋದ ಅಂದ್ರೆ ಇಲ್ಲಿ ಎನ್ ಬಂದಿದ್ದು ಗೊತ್ತಾಯ್ತು ನಿಮ್ಗೆ. ನೆಕ್ಸ್ಟ್ ಸಿ ಇಂದ ಎಫ್ ಹೋಗ್ಯಾರ, ಸಿ ಆದ್ಮೇಲೆ ಡಿ ಇ
ಅದಾದ್ಮೇಲೆ ಎಫ್ 2 ಜಂಪ್ ಆಗಿ ಬನ್ನಿ. ಅದೇ ತರನೇ ಇಲ್ಲಿಂದ ಇಲ್ಲಿಗೆ ಎಫ್ ಆದ್ಮೇಲೆ ಏನ್ ಬರ್ತದೆ, ಎಫ್ ಆದ್ಮೇಲೆ ಇ ಎಫ್ ಜಿ ಎಚ್ ಅದಾದ್ಮೇಲೆ ಐ ಕೊಟ್ರ. ಅದೇ ತರ ಐ ಆದ್ಮೇಲೆ ಏನು ಜೆ ಕೆ 2 ಜಂಪ್ ಮಾಡಿಕೊಟ್ರು. ಅದೇ ತರ ನಾವು ನೋಡಿ ಇಲ್ಲಿ 2 ಜಂಪ್ ಆಗಿ 3 ಕೊಡ್ಬೇಕು. ಎಲ್ ಆದ್ಮೇಲೆ ಎಂ ಎನ್ ಓ, ಎನ್ ಓ ಇಲ್ಲಿಂದ ಸ್ಟಾರ್ಟ್ ಆಗಿರ್ಬೇಕು. ಓಕೆ, ಎನ್ ಓ 2 ಎನ್ ಓ ಇಂದ ಸ್ಟಾರ್ಟ್ ಆಗ್ಯಾವ. ಹಂಗಂದ್ರೆ ಇಲ್ಲಿ ನಮ್ಗೆ ಮೂರನೇದು ಗೊತ್ತಾಗಬೇಕು. ಯಾವ್ದು ಗೊತ್ತಾಗಬೇಕು? ಮೂರನೇದು ಜಿ ಇಂದ ಜೆ, ಜೆ ಜಿ ಎಚ್ ಐ ಇಲ್ಲಿ ಕೂಡ 2 ಜಂಪ್ ಮಾಡ್ರಿ. ಓಕೆ, ಅಂದ್ರೆ ಇಲ್ಲಿ ಕೂಡ 2 ಜಂಪ್ ಮಾಡಿರ್ತಾರ, ಇಲ್ಲಿ ಕೂಡ 2 ಜಂಪ್ ಮಾಡಿರ್ತಾರೆ. ನಾವು ಕೂಡ ಇಲ್ಲಿ 2 ಜಂಪ್ ಮಾಡೋಣ. ಪಿ ಆದ್ಮೇಲೆ ಏನ್ ಬರುತ್ತೆ? ಪಿ ಕ್ಯೂ ಆರ್ ಎಸ್ ಎನ್ ಓ ಎಸ್. ಹಂಗಂದ್ರೆ ಆಪ್ಷನ್ ನಂಬರ್ 1 ಈಸಿ ಪ್ರಶ್ನೆ. ನೆಕ್ಸ್ಟ್ ಹೋಗೋಣ. ಓಕೆ, ಈ ಪ್ರಶ್ನೆ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗತ್ತ ಏನಪ್ಪಾ ಅಂತಂದ್ರೆ, ಒಂದು ಕಾಗದವನ್ನು ಕೆಳಗಿನಂತೆ ಮಡಚಿ ರಂಧ್ರದ ಮಾಡಲಾಗಿದೆ, ಅದನ್ನು ತೆರೆದಾಗ ಅದು ಹೇಗೆ ಕಾಣಿಸುತ್ತದೆ ಅಂದ್ರೆ ಚಿತ್ರ ಮಡಿಸೋದು ಮತ್ತು ಬಿಚ್ಚುವುದು. ಹಂಗಂತಂದ್ರೆ ಮೇಲೆ ಇದ್ದದನ್ನ ತೆಳಗಡೆ ಮಾಡ್ಯಾರ, ಆಮೇಲೆ ರೈಟ್ ಇದ್ದದನ್ನ ಲೆಫ್ಟ್ ಅಲ್ಲಿ ಫೋಲ್ಡ್ ಮಾಡ್ಯಾರ, ಆಮೇಲೆ ಫೋಲ್ಡ್ ಮಾಡಿ ಈ ತರದ ಮೇಲೆ ಈ ತರ ಫಿಗರ್ ಡ್ರಾ ಮಾಡಿ ಕಟ್ ಮಾಡ್ಯಾರ. ಕಟ್ ಮಾಡಿದ ತಕ್ಷಣ ಇವು ಓಪನ್ ಮಾಡಿದ್ರೆ ಯಾವ ತರ ಕಾಣುತ್ತಾ? ಸೊ ನೋಡ್ಲಿ, ಈ ತರ ಫಿಗರ್ ಬರ್ಬೇಕಾದ್ರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ನೆ, ಈ ಕಡೆ ಓಪನ್ ಮಾಡಿದಾಗ ಹೆಂಗ್ ಬಂದಿರುತ್ತಾ, ಮೇಲ್ಗಡೆ ಓಪನ್ ಮಾಡಿದಾಗ ಹೆಂಗ್ ಬಂದಿರುತ್ತಾ. ಸೊ ಟೋಟಲ್ ಈ ತರ ಓಪನ್ ಮಾಡಿದಾಗ 4 ಸೈಡ್ ಬರುತ್ತೆ. ಬಟ್ ಹೇಗೆ ಕಾಣುತ್ತಪ್ಪ ಅಂದ್ರೆ ಗೊತ್ತಾಗಬೇಕಂದ್ರೆ ನಿಮ್ಗೆ ಇಲ್ಲಿ ಕನ್ನಡಿ ಬಿಂಬ ಗೊತ್ತಿರಬೇಕು. ಕನ್ನಡಿ ಬಿಂಬ ಅಂದ್ರೆ ಈ ಕಡೆ ಇದ್ದಿದ್ದು ಈ ಕಡೆ ಸೈಡ್ ಏನ್ ಬಂದಿರುತ್ತೆ, ಹೆಂಗ್ ಬಂದಿರುತ್ತೆ, ಇದ್ರ ಕ್ರಾಸ್ ಆಗಿ ಬಂದಿರುತ್ತೆ. ಕನ್ನಡಿ ಬಿಂಬ ಅಂದ್ರೆ ಗೊತ್ತು ನಿಮ್ಗೆ, ಇದೇ ತರ ಕ್ರಾಸ್ ಆಗಿ ಬಂದಿರ್ತದೆ. ಸೊ ಹಂಗಂದ್ರೆ ಇವೆರಡು ಕ್ರಾಸ್ ಬಂದಿರ್ಬೇಕು. ಈ ತರ ಕ್ರಾಸ್ ಬಂದಿರೋದು ಯಾವ್ದಪ್ಪ ಅಂತಂದ್ರೆ ನೋಡಿ, ಇಲ್ಲಿ ಕ್ರಾಸ್ ಬಂದೈತೆ, ಇಲ್ಲಿ ಬಂದಿಲ್ಲ, ಇಲ್ಲಿ ಕ್ರಾಸ್ ಬಂದೈತೆ, ಬಂದಿಲ್ಲ. ಓಕೆ, ಇಲ್ಲಿ ಕ್ರಾಸ್ ಬಂದೈತೆ, ಬಟ್ ಇಲ್ಲಿ ಕ್ರಾಸ್ ಬಂದೈತೆ. ಓಕೆ, ಓಪಿ ಅಂತ. ಅದೇ ತರನೇ ಮೇಲೆ ಮೇಲೆ ಹೆಂಗ್ ಬಂದದಪ್ಪ ಅಂತ ಗೊತ್ತಿರ್ಬೇಕಪ್ಪ ಅಂದ್ರೆ ನಿಮ್ಗೆ ಏನಪ್ಪಾ ಅಂತಂದ್ರೆ ಕನ್ನಡಿ ಬಿಂಬ ಬರಲ್ಲ, ನೀರಿನ ಬಿಂಬ. ನೀರಿನ ಬಿಂಬ ಅಂತಂದ್ರೆ ಇದು ಹಿಂಗೈತಪ್ಪ ಅಂದ್ರೆ ಮೇಲೆ ಕೂಡ ಈ ಕಡೆ ಸೈಡೇ ಬಂದಿರ್ಬೇಕು. ಹಿಂಗ ಆಯ್ತಾ, ಹಿಂಗ್ ಬಂದಿರ್ಬೇಕು. ಹಂಗಂದ್ರೆ ಬಂದಿರೋದು ಯಾವ್ದು? ಇದು ಬಂದಿಲ್ಲ. ಹಂಗಂದ್ರೆ ಈ 2ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ, 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಂತಂದ್ರೆ ಆಪ್ಷನ್ ನಂಬರ್ ಬಿ. ಯಾಕಪ್ಪ ಅಂತಂದ್ರೆ ಈ ತರ ನಿಮ್ಗೆ ಏನಾದ್ರೂ ಒಂದ್ ಸ್ವಲ್ಪ ಡೌಟ್ ಏನಾದ್ರೆ ಒಂದ್ಸತಿ ಕಟ್ ಮಾಡಿ ಪೇಪರ್ ಸ್ವತಃ ನೀವೇ ಕಟ್ ಮಾಡಿದ್ರು ಇನ್ನು ನಿಮ್ ಕ್ಲಿಯರ್ ಕಟ್ ಐಡಿಯಾ ಗೊತ್ತಾಗುತ್ತೆ. ಬಟ್ ಬಹಳ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ನಿಮ್ ಕಣ್ಣಲ್ಲೇ ಉತ್ತರ ಹೇಳ್ಬೋದು. ಓಕೆನಾ? ನೆಕ್ಸ್ಟ್ ಪ್ರಶ್ನೆ. ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ TID ಯನ್ನು 2986 ಎಂದು ಮತ್ತು KIT ಯನ್ನು 8216 ಎಂದು ಕೋಡ್ ಮಾಡಲಾಗಿದೆ. ಆ ಭಾಷೆಯಲ್ಲಿ ಡಿ ಅನ್ನು ಹೇಗೆ ಕೋಡ್ ಮಾಡಲಾಗಿದೆ ಅಂದ್ರೆ, TIDE ಅನ್ನು ಅವ್ರು ಏನಂತ ಕರೀತಾರಂತ ಅಂತಂದ್ರೆ 2986, KIT ಅನ್ನು ಅವ್ರು ಏನಂತ ಕರೀತಾರ? KIT ಅನ್ನ 2816 ಅಂತ ಕರೀತಾರ. ಹಾಗಾದ್ರೆ ಡಿ ನ ಏನಂತ ಕರೀತಾರ? ಈ ತರಹದ ಪ್ರಶ್ನೆಗಳು ನಾನು ಬಹಳಷ್ಟು ಪ್ರಾಕ್ಟೀಸ್ ಮಾಡಿಸಿದ್ದೆ. ಏನಪ್ಪಾ ಅಂತಂದ್ರೆ ನೋಡ್ರಿ, ಇಲ್ಲಿ ಮೇಲೆ ಮತ್ತು ಕೆಳಗಡೆ ಬಹಳ ಆಲ್ಫಾಬೆಟ್ಗಳು ರಿಪೀಟ್ ಆಗ್ಯಾವ. ಏನಪ್ಪಾ ಅಂತಂದ್ರೆ ಐ ಟಿ ಟಿ ಇ ಇ, ಅದೇ ತರ ನಂಬರ್ 886622. ಹಂಗಂದ್ರೆ ಅಲ್ಲಿ ಯಾವ್ದು ಕೋಡ್ ಮಾಡಿರ್ತಾರ? ಇಲ್ಲಿ ಡಿ ಐತೆ, ಬಟ್ ಡಿ ಅಪೋಸಿಟ್ ಈ ಕಡೆ ಯಾವ್ದು ಕಾಲ ಐತೆ? 9 ಕಾಲ ಐತೆ. ಹಂಗಂದ್ರೆ ಡಿಗೆ ಏನಂತ ಕೋಡ್ ಮಾಡ್ತಾರಪ್ಪ ಅಂದ್ರೆ 9. ತಿಳಿದೆ? ನೆಕ್ಸ್ಟ್ ಪ್ರಶ್ನೆ. ಓಕೆ, ಈ ಪ್ರಶ್ನೆ ಸ್ವಲ್ಪ ಟೈಮ್ ತಗೋಬಹುದು, ಬಟ್ ನೀವು ಏನಪ್ಪಾ ಅಂತಂದ್ರೆ ಕ್ವಶನ್ ಒಂದ್ ಸ್ವಲ್ಪ ಕ್ಲಿಯರ್ ಕಟ್ ಓದ್ಕೊಂಡ್ರೆ ನಿಮ್ಗೆ ಐಡಿಯಾ ಗೊತ್ತಾಗತ್ತ. ಸೊ EFGHIJKL ಮತ್ತು ಎಲ್ ವೃತ್ತಾಕಾರದ ಮೇಜರ್ ಸುತ್ತ, ಅಂದ್ರೆ ಇವ್ರು ವೃತ್ತಾಕಾರ ಕುಂತ್ಕೊಂಡ್ರ ಎಷ್ಟು ಜನ ಕುಂತ್ಕೊಂಡ್ರ ಎಣಿಸ್ಕೊಂಡ್ರ? 1 2 3 4 5 6 7. ಸೊ 7 ಜನ ಕುತ್ಕೊಂಡ್ರೆ ನಾವು ರಫ್ ಫಿಗರ್ ಆಗಿ ಈ ತರ ತಗೊಂಡಮ್ಮ. ಕೇಂದ್ರದ ತಂದ್ರೆ ಒಬ್ಬರ ಮುಖ ಇನ್ನೊಬ್ಬರ ಮುಖ ಮಾಡಿ ಕುಂತ್ಕೊಂಡ್ರಂತ ಕುಳಿತಿದ್ದಾರೆ. ಆದರೆ ಅವುಗಳು ಕ್ರಮ ಒಂದೇ ರೀತಿಯಿಂದ ಇರಬೇಕೆಂದಿಲ್ಲ. ಅಂದ್ರೆ ಮೇಲೆ ಹೆಂಗ್ ಕೊಟ್ರು ನೋಡು ಅದೇ ತರ ಕುತ್ಕೊಂಡಿಲ್ಲ. ನೆಕ್ಸ್ಟ್ ನೋಡಿಲಿ, ಈ ಎಲ್ಲ ನಾನು ಎಲ್ ಎಫ್ ಯ ತಕ್ಷಣದ ಬಲಭಾಗದಲ್ಲಿ ಕುಳಿತಿದ್ದಾನೆ. ಎಫ್ ನ ಬಲಭಾಗ ಅಂತ ಯಾರು? ಓಕೆ, ನಾನು ಏನ್ ಮಾಡ್ತಪ್ಪ ಅಂತಂದ್ರೆ ಎಫ್ ನ ಇಲ್ಲಿ ಹಾಕ್ತಾನ. ಎಫ್ ನ ಬಲಭಾಗ ಅಂದ್ರೆ ಮೇಲೆ, ಎಫ್ ನ ಬಲಭಾಗ ಯಾರು ಬಂದ್ರು? ಎಲ್ ಬಂದ್ರು. ಮತ್ತು ಎಲ್ ಎಡಭಾಗದಿಂದ ಎಣಿಸಿದಾಗ ಎಲ್ ಮತ್ತು ಎಚ್ ನ ನಡುವೆ ಕೇವಲ 3 ಜನ ಕುಳಿತಿದ್ದಾರೆ. ಎಲ್ ನ ಎಡಭಾಗದಿಂದ, ಎಲ್ ಎಡಭಾಗ ಅಂದ್ರೆ 1 2 3. ಸೊ ಎಲ್ ಮತ್ತು ಎಚ್ ಅಂದ್ರೆ ಎಚ್ ಇಲ್ಲಿ ಬಂದ, ಇವ್ರು ಎಲ್ ಮತ್ತು ಎಚ್ ನಡ್ಬರ್ಕ ಕೇವಲ 3 ಜನ ಇದ್ರಂತ. 1 2 3 ಅದೇ. ಅದಾದ್ಮೇಲೆ ಎಫ್ ಯ ಎಡಭಾಗದಿಂದ ಎಣಿಸಿದಾಗ, ಓಕೆ, ಎಫ್ ಯ ಎಡಭಾಗದಿಂದ ಎಣಿಸಿದಾಗ ಎಫ್ ಮತ್ತು ಜೆ ನ ನಡುವಲ್ಲಿ ಕೇವಲ 3 ಜನ ಕುಳಿತಿದ್ದಾರೆ.
ಎಫ್ ನ ಎಡದಿಂದ ಅಂತ ಎಫ್ ನ ಎಡದಿಂದ ಅಂದ್ರೆ 1 2 3 ಎಷ್ಟು ಜನ ಕುತ್ಕೊಂಡ್ರ ಕೇವಲ 3 ಜನ 1 2 3 ಸೊ ಎಫ್ ನ ಎಡಭಾಗದಿಂದ ಇಲ್ಲಿ 3 ಕುತ್ಕೊಂಡ್ರ ಅಂದ್ರೆ ಇಲ್ಲಿ ಜೆ ಆಟೋಮೆಟಿಕ್ ಆಗಿ ಕುಂತ್ಕೊಂಡ ಅದಾದ್ಮೇಲೆ ಲಾಸ್ಟ್ ಏನಂತ ಕೊಟ್ರಿ ಇಲ್ಲಿ ಓಕೆ ಇಲ್ಲಿ ಜೆ ಈ ಏನೋನು ಕೆ ಯ ತಕ್ಷಣದ ಬಲಭಾಗದಲ್ಲಿ ಕುಳಿತಿದ್ದಾನೆ ಈ ಏನೋನು ಕೆ ನ ತಕ್ಷಣದ ಓಕೆ ನೋಡಿಲ್ಲಿ ನಾನಿಲ್ಲಿ ಈ ಏನ ಇಲ್ಲಿ ಹಾಕಿದ್ನಪ್ಪ ಅಂತಂದ್ರ ಕೆ ನ ತಕ್ಷಣ ಬಲಭಾಗ ಓಕೆ ಕೆ ಇಲ್ಲಿ ಹಾಕಿದ್ನಪ್ಪ ಅಂದ್ರ ಅದ್ರ ತಕ್ಷಣ ಬಲಭಾಗ ಅಂದ್ರೆ ಈ ಕಡೆ ಈ ಬರುತ್ತೆ ಆಟೋಮೆಟಿಕ್ ಆಗಿ ಕೆ ನ ತಕ್ಷಣ ಬಲಭಾಗದಲ್ಲಿ ಕುಳಿತಿದ್ದಾನೆ ಕೆ ಯ ಬಲಭಾಗದಿಂದ ಎಣಿಸಿದಾಗ ಅಂದ್ರ ಕೆ ನ ಬಲಭಾಗ ಅಂದ್ರೆ ಈ ಕಡೆ ಸೈಡ್ ಇಂದ ಎಣಿಸಿದಾಗ ಕೆ ನ ಬಲಭಾಗದಿಂದ ಎಣಿಸಿದಾಗ ಎಫ್ ಮತ್ತು ಕೆ ನ ನಡುವಲ್ಲಿ ಎಷ್ಟು ಜನ ಕುಳಿತಿದ್ದಾರೆ ಕೆ ಏನದು ಇಲ್ಲೇ ಐತೆ ಎಫ್ ಅನ್ನೋದು ಇಲ್ಲೇ ಐತೆ ಇವ್ರಿಬ್ಬರು ನಡಬಾರಕ ಒಬ್ಬನೇ ಕುಂತ್ಕೊಂಡ್ರ ಅದೇ ಯಾರಪ್ಪ ಅಂದ್ರೆ ಈ ಹಂಗಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ 1 ಟೈಮ್ ಕನ್ಸ್ಯೂಮ್ ಇತ್ತು ಬಟ್ ಮಾಡ್ಬೋದು ನೀವು ಕ್ವಶನ್ಸ್ ಒಂದೊಂದಾಗೆ ಆ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ನೋಡೋದನ್ನ ಸ್ವಲ್ಪ ನೀಟಾಗಿ ಓದ್ಕೊಂಡ್ರೆ ನೀವು ಸಾಲ್ವ್ ಮಾಡ್ಬೋದು ಈಸಿ ಪ್ರಶ್ನೆನ ಹಂಗಂದ್ರೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ 8ನೇ ಪ್ರಶ್ನೆ ಏನಪ್ಪಾ ಅಂತ ಒಂದು ನಿರ್ದಿಷ್ಟ ರೀತಿಯಲ್ಲಿ ಎ ಆರ್ ಅನ್ನು ಎಚ್ ಒ 31ಗೆ ಸಂಬಂಧಿಸಲಾಗಿದೆ ಅಂದ್ರ ಎ ಆರ್ 18 ಅಂತ ಐತೆ ನೋಡೋದ್ರನ್ನ ಅದು ಮತ್ತೆ ಎಚ್ ಒ 31 ಏನಿದಾವಪ್ಪ ಅಂತಂದ್ರೆ ಲಿಂಕ್ ಅದೇವಂತ ಸರ್ ಹೆಂಗ್ ಲಿಂಕ್ ಅದೇವ ನೋಡಲಿ ಎ ಇಂದ ಎಚ್ ಹೋಗ್ಬೇಕಂತಂದ್ರ ಬಿ ಸಿ ಡಿ ಇ ಎಫ್ ಜಿ ಅಂದ್ರೆ 5 ಜಂಪ್ ಮಾಡಿ 6 ಹೋಗ್ಬೇಕು ಅಂದ್ರೆ +6 ಆಯ್ತಾ ಆರ್ ಇಂದ ಓ ಆರ್ ಆದ್ಮೇಲೆ ಆರ್ ಇಂದ ಹೋಗ್ಬೇಕು ಹೌದಾ ಸೊ ಇಂದ ಎಷ್ಟಪ್ಪ ಅಂತಂದ್ರೆ ಕ್ಯೂ ಪಿ ಓ -3 -2 ಯಾಕಪ್ಪ ಅಂತಂದ್ರೆ ಇದು ಲೆಟರ್ ಬಿಟ್ಬಿಡ್ಬೇಕು ಅದೇ ತರನೇ ಇಲ್ಲಿ +13 ಆಯ್ತಾ ಅದೇ ತರನೇ ಕೆ ಎನ್ ಮತ್ತು KN05 ಮತ್ತು ಆರ್ ಕೆ ಏನಂತ ಕರಿತಾರಪ್ಪ ಅಂದ್ರೆ 18 ಅಂತ ಕರಿತಾರಂತ ನೋಡಲಿ ಕೆ ಇಂದ ಆರಪ್ಪ ಕೆ ಆದ್ಮೇಲೆ ಏನ್ ಬರುತ್ತೆ ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ ನೋಡಲಿ +6 ಅಂದ್ರೆ ಕ್ಯೂ ಬಿಟ್ಟು ನೆಕ್ಸ್ಟ್ ಆರ್ ಅಲ್ಲ ಓಕೆ +6 ನೆಕ್ಸ್ಟ್ ಅದಾದ್ಮೇಲೆ ಎನ್ ಕೆ ಇಂದ ಹೋಗ್ಬೇಕು ನಾವು ಎನ್ ಇಂದ ಕೆ ಅಪ್ಪ ಅಂತಂದ್ರೆ ರಿವರ್ಸ್ ಹೋಗ್ಬೇಕು ಎನ್ ಇಂದ ಎಂ ಬರುತ್ತೆ ಅದಾದ್ಮೇಲೆ ಎಲ್ ಬರುತ್ತೆ ನೆಕ್ಸ್ಟ್ ಲೆಟರ್ ಬರುತ್ತೆ ಅಂದ್ರೆ ಇಲ್ಲಿ -2 ತಂಡಿವ ಇಲ್ಲಿ ಕೂಡ -2 ತಗೋಬೇಕು ಓಕೆ ಇಲ್ಲಿ +13 ಮಾಡಿವಿಲ್ಲ ಇಲ್ಲಿ ಕೂಡ +13 ಮಾಡ್ಬೇಕು 5 + 13 18 ಬಂತ ಹಂಗಂತಂದ್ರೆ ಇದು ಮತ್ತೆ ಇದು ಎರಡು ಸಿಮಿಲರ್ ಅದಾವ ನಾವು ಇದೇ ಇದ್ರನ್ನ ಯಾವ್ದು ಕ್ಲಾಸ್ ಬಳಸ್ಬೇಕು ಕ್ಯೂ ಎಲ್ ಗೆ ಬಳಸ್ಬೇಕು ಆಯ್ತಾ ಓಕೆ ಕ್ಯೂ ಎಲ್ +6 ಸೊ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಆರ್ ಜಂಪ್ ಆಗಿ 7ನೇದು ಆಯ್ತಾ ಎಕ್ಸ್ ಲಿಂದ ಸ್ಟಾರ್ಟ್ ಆಗೋದು ಯಾವುದು ಇದು ಹೋಯ್ತು ಓಕೆ ಎಕ್ಸ್ ಇದು ಅದೇ ತರ ಇಲ್ಲಿ ಕೂಡ -2 ಮಾಡ್ಬೇಕು ಸೊ ಎಲ್ಲಿಂದ ಏನ್ ಬರ್ತದಪ್ಪ ಅಂತಂದ್ರೆ ಕೆ ಜೆ 2 ಬಿಟ್ಟು 3ನೇದು ಹಂಗಂದ್ರೆ ಐ ಸೊ ಎಕ್ಸ್ ಐ ಇಂದ ಓಕೆ ಎಕ್ಸ್ ಐ ಇಂದ 2 ಸ್ಟಾರ್ಟ್ ಆಗೋದು ಅದಾದ್ಮೇಲೆ ನಂಬರ್ ಏನಂತ ಕೊಟ್ರ ಎಲ್ 15 ಅಂತ ಕೊಟ್ರ ಅಲ್ಲಿ +13 ಮಾಡ್ರ ಅಂದ್ರೆ ನಾವು +13 ಮಾಡ್ಬೇಕಾ ಸೊ 15 + 13 28 ಸೊ ಐ 28 ಹಂಗಂತಂದ್ರೆ 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ನಂಬರ್ 2 ಓಕೆ ಅರ್ಥ ಆಯ್ತೈತೆ ತಿಳ್ಕೊಂಡಿನಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಹಂಗಂದ್ರೆ ಸೊ ನೋಡಲಿ ಅವ್ರ ಏನ್ ಹೇಳ್ಯಾರಪ್ಪ ಅಂತಂದ್ರೆ ಮೈನಸ್ ಈ ಕೆಳಗಿನ ಸಮೀಕರಣದಲ್ಲಿ ಪ್ಲಸ್ ಇದ್ದಲ್ಲೆಲ್ಲ ಅವ್ರು ಏನ್ ಬರ್ತಾರಪ್ಪ ಅಂತಂದ್ರೆ ಮೈನಸ್ ಅಂತ ಬರ್ತಾರಂತ ಅದೇ ತರನೇ ಇಂಟು ಬಂದಲ್ಲೆಲ್ಲ ಏನ್ ಬರ್ತಾರಂತೆ ಡಿವೈಡೆಡ್ ಬೈ ಬರ್ತಾರಂತ ಅಂದ್ರೆ ಅವು ಏನಪ್ಪಾ ಅಂತಂದ್ರೆ ಒಂದಕ್ಕೊಂದು ತಮ್ಮ ಸಿಂಬಲ್ ನ ಎಕ್ಸ್ಚೇಂಜ್ ಮಾಡ್ತಾವ ಆಯ್ತಾ ಹಂಗಂದ್ರೆ 41 ಪ್ಲಸ್ ಬಂದಲ್ಲೆಲ್ಲ ಏನ್ ಹಾಕ್ಬೇಕು ಮೈನಸ್ ಹಾಕ್ಬೇಕು 8 ಸೊ ಡಿವೈಡ್ ಬಂದಲ್ಲೆಲ್ಲ ಇಂಟು ಹಾಕ್ಬೇಕು ಮೈನಸ್ ಬಂದಲ್ಲೆಲ್ಲ ಪ್ಲಸ್ ಸೊ ಇಂಟು ಬಂದಲ್ಲೆಲ್ಲ ಡಿವೈಡೆಡ್ ಬೈ ಹಾಕಿ ಬಾಗ್ಲೆ ಸಿಂಬಲ್ ಹಾಕಿ ಇವು ಸಾಲ್ವ್ ಮಾಡಬೇಕು ಬಾಡ್ಮಸ್ ರೂಲ್ ಪ್ರಕಾರ 12 ಅದಾದ್ಮೇಲೆ ಇಂಟು ಮಾಡ್ಬೇಕು 8 48 ಪ್ಲಸ್ 12 ಸೊ ಅದಾದ್ಮೇಲೆ ಇದು ಪ್ಲಸ್ ಇದು ಮುಂದೆ ಯಾವ್ದು ಪ್ಲಸ್ ಐತೆ ಇದ್ರ ಮುಂದೆ ಮೈನಸ್ ಐತೆ ಇದ್ರ ಮುಂದೆ ಏನಾರ ಪ್ಲಸ್ ಇರುತ್ತೆ ಸೊ ಹಂಗಂದ್ರೆ 2 ಪ್ಲಸ್ ನ ಏನ್ ಮಾಡ್ರಪ್ಪ ಅಂದ್ರೆ ಕೂಡಿಸ್ಬಿಡ್ರಿ
41 ಪ್ಲಸ್ 12 ಎಷ್ಟು ಬರ್ತೈತೆ 353 ಹೌದಾ 53 ಒಳಗ 48 ಕಳೆದ್ ಬಿಡ್ರಿ ಎಷ್ಟು ಬರ್ತೈತೆ 5 ಹಂಗಂತಂದ್ರೆ ಈ ಏನಪ್ಪಾ ಅಂತಂದ್ರೆ ಈ 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ 5 ಓಕೆನಾ ಈಸಿ ಆದ ಪ್ರಶ್ನೆ. ಆರು ಜನ ಎಫ್ ಜಿ ಎಚ್ ಐ ಜೆ ಮತ್ತು ಎಸ್ ನೇರ ಸಾಲಿನಲ್ಲಿ ಉತ್ತರದತ್ತ ಮುಖ ಮಾಡಿದ್ದಾರೆ. ಉತ್ತರದತ್ತ ಅಂದ್ರೆ ಮೇಲೆ 6 ಜನ. ಸೊ ಎಡ ಬಲ ಒಂದು ರಫ್ ಫಿಗರ್ ಆಗಿ ಒಂದು 6 ಜನಕ್ಕೆ ಬಿಡೋದ್ರೊಳಗೆ 6 ಜನ ಮುಖ 6 ಜನ ಉತ್ತರದತ್ತ, ಆದರೆ ಅವುಗಳ ಕ್ರಮ ಒಂದೇ ರೀತಿ ಬೇಕೆಂದಿಲ್ಲ. ಎಫ್ ಯ ಬಲಭಾಗದಲ್ಲಿ ಯಾರು ಕುಳಿತಿಲ್ಲ. ಎಫ್ ನ ಬಲಭಾಗ ಯಾರು ಕುಂತ್ಕೊಂಡಿಲ್ಲ ಅಂದ್ರೆ ಎಫ್ ಎ ಲಾಸ್ಟ್ ಕುಂತ್ಕೊಂಡತ್ತೆ. ಎಫ್ ಪೂರ್ತಿ ಬಲಭಾಗ ಜನ, ಯಾಕಂದ್ರೆ ಅವು ಉಳಿದರೆಲ್ಲ ಅವ್ರನ್ನ ಎಡಭಾಗ ಬರ್ತಾರಂತ ಅರ್ಥ. ಎಫ್ ಮತ್ತು ಜೆ ನ ನಡುವಲ್ಲಿ ಕೇವಲ 3 ಜನ ಕುಳಿತಿದ್ದಾರೆ. 3 ಜನ 1 2 3 ಅಂದ್ರೆ ಜೆ ಇಲ್ಲಿ ಕುಂತ್ಕೊಂಡತ್ತೆ ಅಂತ ಅರ್ಥ. ಜೆ ಮತ್ತು ಜಿ ನ ನಡುವಲ್ಲಿ ಕೇವಲ 2 ಜನ ಕುಳಿತಿದ್ದಾರೆ. ಜೆ ಮತ್ತು ಜಿ 1 2 ಅಂದ್ರೆ ಇಲ್ಲಿ ಆಟೋಮೆಟಿಕ್ ಆಗಿ ಜಿ ಬಂತು ಆಯ್ತಾ. ಕೇವಲ 2 ಜನ ಕುಳಿತಿದ್ದಾರೆ. ಎಚ್ ಐ ಎಡಭಾಗದಲ್ಲಿ 2ನೇ ಸ್ಥಾನದಲ್ಲಿ ಕುಳಿತಿದ್ದಾನೆ. ಹಂಗಂತಂದ್ರೆ ಐನ ಎಡಭಾಗದಿಂದ, ಸೊ ಅಂದ್ರೆ ಎಡಭಾಗ, ಸೊ ಎಡಭಾಗ ಅಂದ್ರೆ 1 2, ಸೊ ಎಚ್ ಅನ್ನು ಆಯ ಎಡಭಾಗದಲ್ಲಿ 2ನೇ ಸ್ಥಾನದಲ್ಲಿ ಕುಳಿತಿದ್ದಾನೆ. ಆಯ್ನ ಎಡಭಾಗ ಅಂತಂದ್ರೆ ಒಂದೇ ಎಡಭಾಗ, 2ನೇ ಎಡಭಾಗ. ಸೊ ಎಚ್ ಮತ್ತು ಎಸ್ ನಡುವೆ ಎಷ್ಟು ಜನ ಕುಳಿತಿದ್ದಾರೆ? ಎಲ್ಲಾರು ಬಂದ್ರು, ಬಟ್ ಲಾಸ್ಟ್ ಇಲ್ಲಿ ಯಾರು ಎಲ್ಲಾರು ಕುಂತ್ಕೊಂಡ್ರ, ಬಟ್ ಎಸ್ ಕುಂತ್ಕೊಂಡಿಲ್ಲ. ಇಲ್ಲಿ ಎಸ್ ಹಾಕಿದ್ವಿ, ಬಟ್ ಲಾಸ್ಟ್ ಏನ್ ಕೇಳಾರಪ್ಪ ಅಂತಂದ್ರೆ ಎಚ್ ಮತ್ತು ಎಸ್ ನಡುವೆ ಯಾರು ಕುಂತ್ಕೊಂಡ್ರ? ಇಬ್ರು ಕುಂತ್ಕೊಂಡ್ರ. ಯಾರ್ಯಾರು? ಜೆ ಮತ್ತು ಐ. ಅಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2. 11ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರಕ್ಕೆ MN ರೇಖೆಯ ಬಳಿ ಕನ್ನಡಿ ಇಟ್ಟಾಗ ದೊರೆಯುವ ಸರಿಯಾದ ಪ್ರತಿಬಿಂಬವನ್ನು ಆಯ್ಕೆ ಮಾಡಿ. ಅಂದ್ರೆ ಇದು ಕನ್ನಡಿ ಬಿಂಬ ನೋಡಿ. ಕನ್ನಡಿ ಬಿಂಬಲ್ಲಿ ಇಟ್ಟದಾಗ ಇದ್ರದ್ದು ಜಸ್ಟ್ ಸೇಮ್ ಅದೇ ತರನೇ ಬಂದಿರುತ್ತೆ, ಬಟ್ ಏನು ಚೇಂಜ್ ಆಗಿರಲ್ಲ. ಬಟ್ ಇಲ್ಲಿ ನೋಡ್ರಿ, ಇಲ್ಲಿ ಆಪ್ಷನ್ ನಂಬರ್ ಸಿ ಅಲ್ಲಿ ಚೇಂಜ್ ಆಗೈತೆ. ಮೇಲಿದ್ದ ಮೇಲೆ ಇರ್ಬೇಕು, ಬಟ್ ಇಲ್ಲಿ ನೋಡ್ರಿ ಇಲ್ಲಿ ಮೇಲೆ ಐತೆ, ಬಟ್ ಕೆಳಗಡೆ ಬಂತು, ಇದು ಹೋಯ್ತು. ಇಲ್ಲಿ ನೋಡ್ರಿ ಲೈನ್ ಬಂದಿಲ್ಲ, ಇದು ಹೋಯ್ತು. ಹಂಗಂದ್ರೆ ಈ ಪ್ರಶ್ನೆ ಸರಿಯಾದ ಉತ್ತರ ಏನು? ಡಿ. ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಕನ್ನಡಿ ಬಿಂಬದಲ್ಲಿ ಬಹಳ ಸುಲಭವಾದ ಪ್ರಶ್ನೆಗಳು ಬಂದಿರ್ತಾವ. ಆದಷ್ಟು ನೀವು ಏನ್ ಮಾಡ್ಬೇಕು, ಇದ್ರಾಗ ಟೈಮ್ ಉಳಿಸಿ ಬೇರೆ ಪ್ರಶ್ನೆಯಲ್ಲಿ ನೀವು ಟೈಮ್ ಯೂಸ್ ಮಾಡ್ಬೇಕು. 12ನೇ ಪ್ರಶ್ನೆ, ಸೊ ಇಂಗ್ಲಿಷ್ ಅಕ್ಷರಮಾಲೆಯ ಕ್ರಮವನ್ನು ಆಧರಿಸಿ ಕೆಳಗಿನ 4 ಅಕ್ಷರ ಗುಚ್ಛಗಳಲ್ಲಿ 3 ಗುಚ್ಛಗಳು ಒಂದೇ ನಿರ್ದಿಷ್ಟ ರೀತಿಯಲ್ಲಿ ಒಂದೇ ಗುಂಪು ಸೇರಿವೆ. ಅದರಲ್ಲಿ ಸೇರದ ಗುಚ್ಛವನ್ನು ಗುರುತಿಸಿ. ಹಂಗಂದ್ರೆ ಇದು ಯಾವ್ದಪ್ಪ ಅಂತಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳೋದಂದ್ರೆ ಆಡೋ ನೋಟು, ಕನ್ನಡದಲ್ಲಿ ಗುಂಪಿಗೆ ಸೇರದ ಪದ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲಿಂದ ಆಯ್ಗೆ ಆದ್ಮೇಲೆ ಜೆ ಕೆ ಆದ್ಮೇಲೆ ಎಲ್ ಬರ್ತದೆ, ಅಂದ್ರೆ 2 ಜಂಪ್ ಆಗ್ಯಾರ ಫಸ್ಟ್ ಅದ್ರಲ್ಲಿ. ಆದ್ಮೇಲೆ ಎಂ ಆದ್ಮೇಲೆ ಎನ್ ಓ, ನೆಕ್ಸ್ಟ್ ಪಿ ಅಂದ್ರೆ 2 ಜಂಪ್ ಆಗ್ಯಾರ ಇಲ್ಲಿ ಕೂಡ, ಇಲ್ಲಿಂದ ಇಲ್ಲಿಗೆ. ನೆಕ್ಸ್ಟ್ ಓ ಇಂದ ಓ, MN O P Q, ನೆಕ್ಸ್ಟ್ ಆರ್, ಇಲ್ಲಿ ಕೂಡ 2 ಜಂಪ್ ಆಗ್ಯಾರ. ಬಟ್ ಎಸ್ ಇಂದ ಟಿಗೆ, ಎಸ್ ಆದ್ಮೇಲೆ ಏನ್ ಬರ್ತಾ ಎಸ್ ಟಿನೇ ಅಲ್ಲ, ಇಲ್ಲಿ 2 ಜಂಪ್ ಆಗಿ 3ನೇದು, 2 ಜಂಪ್ ಆಗಿ 3ನೇದು. ಬಟ್ ಇಲ್ಲಿ ಮಾತ್ರ 2 ಜಂಪ್ ಆಗಿ 3ನೇದು ಕೊಟ್ಟಿಲ್ಲ, ಎಸ್ ಆದ್ಮೇಲೆ ನೆಕ್ಸ್ಟ್ ಟಿನೇ ಬರ್ತದೆ. ಹಂಗಂದ್ರೆ ಈ 12ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ ಟಿ. ಯಾಕಪ್ಪ ಅಂದ್ರೆ 3 ಸೇಮ್ ಅದೇವ, 2 ಜಂಪ್ ಆಗಿ ಜಂಪ್ ಇದು ಮಾತ್ರ ಜಂಪ್ ಆಗಿಲ್ಲ. ನೆಕ್ಸ್ಟ್ ಪ್ರಶ್ನೆ, ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ TNRA ನ 28 ಅಂತ ಕರಿತಾರಂತ. ಸೊ 28 ಹೆಂಗ್ ಕರಿತಿರ್ಬೋದು ನೋಡ್ರಿ, ಇಲ್ಲಿ 28 ಅಂತ ನೀವು ತಗೊಳಕ ಇಲ್ಲಿ ಏನ್ ABCD ಚಾರ್ಟ್ ನಂಬರ್ ಅದ ನೋಡ್ರಿ, ಆ ಚಾರ್ಟ್ ನಂಬರ್ ಯೂಸ್ ಮಾಡ್ಕೊಂಡು ನೀವು ಮಾಡಕ್ ಚಾನ್ಸೇ ಇಲ್ಲ. ಯಾಕಪ್ಪ ಅಂತಂದ್ರೆ ಇದು ಟಿನೇ 20 ಆಗುತ್ತೆ, ಇಲ್ಲಿ ಇನ್ನ 8, ಇವು 3 ಸೇರ್ ಬರೀ 8 ಆತವ. ಅಂದ್ರೆ ನೀವು ಆ ತರ ತಗೊಳೋದು ವೇಸ್ಟ್. ಇದಕ್ ಬೇರೆ ಮೆಥಡ್ ಏನಾದ್ರು ಟ್ರೈ ಮಾಡ್ಬೇಕು ನೀವು. ಮೆಥಡ್ ಏನಾಗಿರ್ಬೋದಪ್ಪ ಅಂದ್ರೆ ಇವು 4 ಆಯ್ತು ಅಂತ ಕರಿ, 4 ಹೌದಾ. ಇದಕ್ 4 ಇದ್ದದ್ದು 28 ಬರ್ಬೇಕಂದ್ರೆ ನಾ ಏನನ್ನ ಇಂಟು ಮಾಡ್ಬೇಕು, 4 7 28 ಆಯ್ತಾ. ಬಟ್ ಇದೇ ಲಾಜಿಕ್ ಎಲ್ಲಾ ಕಡೆ ವರ್ಕೌಟ್ ಆಗ್ಬೇಕು. ಅದಾದ್ಮೇಲೆ LPLOPGVO, ಸೊ ಎಷ್ಟದೇವ 3 3 3 6 6 7 42 ಬಂದತಾ ಇಲ್ಲ. ಇಲ್ಲಿ ಇಂಟು 7 ಮಾಡ್ಯಾರ ಅಂದ್ರೆ ನಾವು ಕೂಡ ಇಲ್ಲಿ ಇಂಟು 7 ಮಾಡಮ್. ಯಾಕಪ್ಪ ಅಂದ್ರೆ ಅದೇ ಲಾಜಿಕ್ ಇಟ್ಕೊಂಡು ನಾವು ಮಾಡ್ಬೇಕು. 42 ಹಂಗಂದ್ರೆ ಲಾಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಇದಕ್ಕೂ ಎಣಿಸ್ರ
1 2 3 4 5 6 7. ಸೊ 7 ಅದಾವ, 7 ಲೀಟರ್ ಅದಾವ. ಇಂಟು ಇದಕ್ಕೂ 7 ಮಾಡ್ಬೇಕು. ಯಾಕಪ್ಪ ಅಂದ್ರೆ ಇಲ್ಲಿ ಕೂಡ ಇಂಟು 7 ಮಾಡಿವಿ, ಇಲ್ಲಿ ಕೂಡ ಇಂಟು 7 ಮಾಡಿವಿ, ಇಲ್ಲಿ ಕೂಡ ಇಂಟು 7 ಮಾಡ್ಬೇಕು. 7 7 49 ಆನ್ಸರ್ ಐತೆ. ಅಂದ್ರೆ ಈ 13 ಪ್ರಶ್ನೆಗೆ ಇಂಟು 7 ಮಾಡಿದ್ರೆ ನಮ್ಗೆ ಉತ್ತರ ಸಿಕ್ಬಿಡುತ್ತ. ಹಂಗಂದ್ರೆ 13 ಪ್ರಶ್ನೆ ಉತ್ತರ 49, ಆಪ್ಷನ್ ನಂಬರ್ 4. ನಿಮಗಿಲ್ಲಿ SSGD 27 ಪರೀಕ್ಷೆಗೆ ಫಸ್ಟ್ನೇ ಟೈಮ್ ಯಾರು ಬರಕತ್ರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಏನಪ್ಪಾ ಅಂದ್ರೆ ಬಹಳ ಕಡಿಮೆ ಟೈಮ್ ಇರ್ತದೆ, 60 ನಿಮಿಷ ಇರ್ತದೆ. ಬಟ್ 80 ಕ್ವಶನ್ ಇರ್ತಾವ. ನಿಮ್ಗೆ ಆದಷ್ಟು ಏನ್ ಮಾಡ್ರಪ್ಪ ಅಂದ್ರೆ ನೀವು ಭಯ ಪಟ್ಕೊಳಕ್ ಹೋಗ್ಬಿಡ್ರು, ಟೈಮ್ ಇಲ್ಲ ಅಂತ ಭಯ ಪಟ್ಕೊಳಕ್ ಹೋಗ್ಬಿಡ್ರು. ಸ್ವಲ್ಪ ಅವಸರ ಇರ್ಲ, ಅದ್ರ ಪೂರ್ತಿ ಅವಸರ ಬೇಡ. ಏನ್ ಮಾಡ್ರು, ಗೊತ್ತಿದ್ದ ಪ್ರಶ್ನೆನ ಫಸ್ಟ್ ಟೈಮ್ ಮಾಡ್ಕ್ಯಾಂತ ಹೋಗ್ಬಿಡ್ರು. ಅಂದ್ರೆ ಏನಾಗತ್ತಪ್ಪ ಅಂದ್ರೆ ಗೊತ್ತಿಲ್ಲಾರ್ದು ದೊಡ್ಡ ದೊಡ್ಡ ಪ್ರಶ್ನೆಗಳು ಇದಕ್ಕೆ ಟೈಮ್ ತಗಂತಪ್ಪ ಅಂತ ಅವನ್ನೆಲ್ಲ ಸ್ಕಿಪ್ ಮಾಡ್ರು. ಅದರಿಂದ ಏನಾಗತ್ತಪ್ಪ ಅಂದ್ರೆ ಒಳ್ಳೆ ಇನ್ನೊಂದ್ಸತಿ ಟೈಮ್ ಸಿಕ್ಕರೆ ಮಾಡುವಂತ್ರಿ, ಓಕೆನಾ. ಬಟ್ ಈಸಿ ಪ್ರಶ್ನೆ ಇತ್ತಂದ್ರೆ ಫಸ್ಟ್ ಅದನ್ನ ಅಟೆಂಪ್ಟ್ ಮಾಡೇ ಹೋಗ್ರು. ಇಲ್ಲಂತಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದ್ರಿಂದ ಏನಪ್ಪಾ ದೊಡ್ಡ ದೊಡ್ಡ ಕ್ವಶನ್ ಅಲ್ಲೇ ಕುಂತ್ಕೊಳ್ಳೋದ್ರಿಂದ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತಾ. ಇಲ್ಲ ನನಗೆ ಇವತ್ತು ಮಾಡೇ ಬಿಡ್ತಪ್ಪ ಅಂತ ಕೇಸಿ ಡಿಫಿಕಲ್ಟ್ ಕ್ವಶನ್ ಹಿಡ್ಕೊಂತ ಕುಂತ್ಕೊಳಕ್ ಹೋಗ್ಬಿಡು, ಓಕೆನಾ. ಓಕೆ, 14ನೇ ಪ್ರಶ್ನೆ ಬರ್ರಿ. ಹಂಗಂತಂದ್ರೆ ನೋಡಲಿ, ಕೆಳಗಿನ ಸರಣಿಯಲ್ಲಿ ಪ್ರಶ್ನಾರ್ಥಕ ಗುರುತು ಸ್ಥಾನದಲ್ಲಿ ಏನು ಬರಬೇಕು ಅಂದ್ರ 54ರಿಂದ 55 ಬಂದ್ರ ಅಂದ್ರ +1, 55ರಿಂದ 58 ಬಂದ್ರ +3, ನೆಕ್ಸ್ಟ್ ಇಲ್ಲಿ +5, +1, +3, +5, +7, +9 ಬರ್ಬೇಕಲ್ಲ. ಹೌದಾ, ನಾ ಹೇಳಕತ್ತಿದ್ ಕರೆಕ್ಟಾ? +1, +3, +5, +7, +9 ಅಂದ್ರೆ ಇಲ್ಲಿ ಯಾವ ಸಂಖ್ಯೆಯನ್ನು ಯೂಸ್ ಮಾಡ್ಯಾರಪ್ಪ ಅಂದ್ರ ಬೆಸ ಸಂಖ್ಯೆಗಳು ಯೂಸ್ ಮಾಡ್ಯಾರ. ಅತ್ತ ಮ್ಯಾಥ್ಸ್ ಅಲ್ಲಿ ಅಂದ್ರೆ 70 + 9 79 ಸರಿಯಾದ ಉತ್ತರ. 14ನೇ ಪ್ರಶ್ನೆಗೆ ಬೆಸ ಸಂಖ್ಯೆಗಳನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಉತ್ತರ ಸಿಗುತ್ತೆ, ಓಕೆನಾ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಹಂಗಂದ್ರೆ ನೋಡಲಿ, ಇದು ಏನಪ್ಪಾ ಅಂತಂದ್ರೆ ಈ ತರ ಚಿತ್ರ ಬಂದ್ರೆ ನೀವು ತಿಳ್ಕೊಂಡ್ಬೇಕು. ಇದು ವೆನ್ ಡಯಾಗ್ರಾಮ್. ಅಂದ್ರೆ ಇಲ್ಲಿ ನಿಮ್ಗೆ ಮೇಲೆ ಕೊಟ್ಟಿರ್ತಾರ ಏನಪ್ಪಾ, ಕೌ ಅಂತಂದ್ರೆ ಆಕಳು, ಚೀತಾ, ವೈಲ್ಡ್ ಅನಿಮಲ್ಸ್ ಅಂದ್ರೆ ಕಾಡು ಪ್ರಾಣಿಗಳು. ಕಾಡು ಪ್ರಾಣಿಗಳು, ಚೀತಾ ಅಂತಂದ್ರೆ ಚಿರತೆ. 3 ಅಂದ್ರೆ ಇವು ಕೌ ಅನ್ನೋದೇನಪ್ಪಾ ಅಂತಂದ್ರೆ ಡೈಲಿ ನಾವು ಏನೋ ಸಾಕು ಪ್ರಾಣಿಗಳು. ಚೀತಾ ಇದು ಸಾಕು ಪ್ರಾಣಿ ಅಲ್ಲ, ಇದು ಕಾಡು ಪ್ರಾಣಿನೇ. ಅಂದ್ರೆ ವೈಲ್ಡ್ ಅನಿಮಲ್ಸ್ ಅದು ಕಾಡು ಪ್ರಾಣಿ, ಅದು ಒಂದು ಕಾಡು ಪ್ರಾಣಿ. ಆಯ್ತು. ಹಂಗಂತಂದ್ರೆ ನೋಡ್ರಿ, ಇದು ಹೊರಗಿಂದು ವೈಲ್ಡ್ ಅನಿಮಲ್. ಅಂದ್ರೆ ಕಾಡು ಪ್ರಾಣಿ ಒಳಗೆ ಯಾವ್ದು ಬರ್ತತೆ, ಚೀತಾ ಅನ್ನೋದು ಬರ್ತತೆ. ಅಂದ್ರೆ ಹೊರಗಿಂದ ಈ ವೃತ್ತ ಏನೈತೆ ನೋಡು, ವೈಲ್ಡ್ ಅನಿಮಲ್ ಕಾಡು ಪ್ರಾಣಿ, ಅದ್ರೊಳಗೆ ಏನೊಂದು ಒಂದು ಚೀತಾ. ಅದೇ ತರ ಇದು ಹಸು ಏನಪ್ಪಾ ಅಂತಿದ್ರು, ಇದೇನಪ್ಪಾ ಅಂತಂದ್ರೆ ಸಾಕು ಪ್ರಾಣಿ. ಅಂದ್ರೆ ಇದಕ್ ಚೀತಾಗೂ ಏನಪ್ಪಾ ಅಂದ್ರೆ ಇದು ಚಿರತೆಗೂ ಮತ್ತು ಹಸುಗೆ ಯಾವ್ದೇ ತರ ಸಂಬಂಧ ಇಲ್ಲ, ಇದು ಸಪರೇಟು. ಹಂಗಂತಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ. ಓಕೆ, 16ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಮತ್ತು ನಿರ್ಣಯಗಳನ್ನು ಗಮನವಾಗಿ ಓದಿ ನೀಡಿರುವ ಮಾಹಿತಿ ಸಾಮಾನ್ಯ ಜ್ಞಾನಕ್ಕೆ ವಿರುದ್ಧವಿದ್ದರೂ ಸಹ ಸತ್ಯವನ್ನು ಊಹಿಸಿ. ನೀಡಿರುವ ನಿರ್ಣಯಗಳಲ್ಲಿ ಯಾವುದು ತಾರ್ಕಿಕವಾಗಿ ಅನುಸರಿಸುತ್ತೆ ಎಂಬುದು ನಿರ್ಧರಿಸಿ. ಓಕೆ, ಇಲ್ಲಿ ಹೇಳಿಕೆ ಕೊಟ್ರ. ಸೊ ಹೇಳಿಕೆ ನೋಡ್ರಿ, ಎಲ್ಲಾ ಸ್ಯಾಕ್ಗಳು ಅಂದ್ರೆ ಇವೆಲ್ಲಾ ಸ್ಯಾಕ್ ಎದ್ರಾಗ ಬರ್ತಾವಪ್ಪ ಅಂತಂದ್ರೆ, ಇವೆಲ್ಲಾ ಸ್ಯಾಕ್ಗಳು ಎದ್ರಾಗ ಬರ್ತಾವಪ್ಪ ಅಂತಂದ್ರೆ ರಗ್ಸ್ ಒಳಗ್ ಬರ್ತಾವಪ್ಪ ಅಂತ. ಅಂದ್ರೆ ನಾನೇನ್ ಮಾಡ್ತೇನೆ, ಒಂದು ದೊಡ್ಡದಾಗಿ ರಗ್ಸ್ ತಗೊಂಡ್ಬಿಡ್ತೀನಿ. ಸೊ ಹೊರಗಡೆ ಇರೋದೆಲ್ಲ ರಗ್ಸ್, ಆಯ್ತಾ. ಅದಾದ್ಮೇಲೆ ಅವ್ರು ಏನ್ ಹೇಳ್ಯಾರಪ್ಪ ಅಂತಂದ್ರೆ, ಎಲ್ಲಾ ಮಗ್ಸ್ಗಳು ರಗ್ಸ್ ಆಗಿವೆ. ಎಲ್ಲಾ ಮಗ್ಗುಗಳು ಎದ್ರಾಗ ಬರ್ತಾವಪ್ಪ ಅಂದ್ರೆ ಮತ್ತೆ ರಗ್ಸ್ ಒಳಗ ಬರ್ತಾವಂತ. ಓಕೆ, ಮಗ್ಸ್ MUGS. ಆಯ್ತಾ. ಅದಾದ್ಮೇಲೆ ಏನಂತ ಹೇಳ್ಯಾರ, ಎಲ್ಲಾ ಪಗ್ಸ್ಗಳು ರಗ್ಸ್ ಆಗಿವೆ. ಎಲ್ಲಾ ಪಗ್ಸ್ಗಳು ಏನ ಬರ್ತಾವ ನೋಡು, ಅವೆಲ್ಲ ಎದ್ರಾಗ ಬರ್ತಾವಪ್ಪ ಅಂತ ರಗ್ಸ್ ಬರ್ತಾವ. ಬಟ್ ಅವರು ಈ ತರ ಅಂದ್ರ ಇವು ಸ್ಯಾಕ್, ಮಗ್ಸ್, ಪಗ್ಸ್ ಇವೆಲ್ಲ ರಗ್ಸ್ ಒಳಗ್ ಬರ್ತಾವಂತ. ಬಟ್ ಈ ಸ್ಯಾಗ್ ಒಳಗ ಮಗ್ಸ್ ಒಳಗ ಪಗ್ಸ್ ಇದು ಒಂದಕ್ಕೊಂದು ಕನೆಕ್ಷನ್ ಇಲ್ಲ. ಅದ್ರೊಳಗೆ ಇದೈತೆ, ಇದ್ರೊಳಗಿದೈತೆ ಅಂತ ಹೇಳಿಲ್ಲ. ಜಸ್ಟ್ ಏನ್ ಹೇಳ್ಯಾರಪ್ಪ ಅಂತಂದ್ರ ಈ ರಗ್ಸ್ ಅನ್ನೋದ್ರ ಒಳಗ ಇವು 3 ಬರ್ತಾವಂತ. ಇವು 3 ಬಂದ ನೋಡ್ರಿ, ಮುಗ್ದೈತೆ. ಅದಾದ್ಮೇಲೆ ನಾವು ಈ ಡಯಾಗ್ರಾಮ್ ಹಾಕಿವಲ್ಲ, ನಿರ್ಣಯ ನೋಡ್ಬೇಕು. ಇವಾಗ ಇವೆರಡನ್ನು ಓದ್ಕೋಬೇಕು. ಇವೆರಡು ರೈಟ್ ಅದೇವ ಇಲ್ಲ ಅಂತ. ಆಯ್ತಾ, ನಿರ್ಣಯನ ನಾವು ಓದ್ಕೊಂಡು ರೈಟ್ ಆಗಿದೀವಿ ಅಂತ ಹೇಳ್ಬೇಕು. ಕೆಲವು ಪಗ್ಸ್ಗಳು ಸ್ಯಾಕ್ ಆಗಿವೆ, ಕೆಲವು ಪಗ್ಸ್ಗಳು ಸ್ಯಾಕ್ ಆಗಿವೆ ಅಂತ. ಇಲ್ಲಿರೋವೆಲ್ಲ ಇದ್ರಾಗ ಬಂದಿಲ್ಲ, ಅದ್ರ ನಮ್ಗೆ ಹೇಳಿಲ್ಲ. ಸೊ ಅದು ಹೇಳಿಲ್ಲ ಅಂತಂದ್ರೆ ಒಂದೇದು ಫಾಲ್ಸ್, ನೆಕ್ಸ್ಟ್ ಒಂದೇದು ತಪ್ಪು. ನೆಕ್ಸ್ಟ್ ಎರಡನೇ ನೋಡು, ಕೆಲವು ಮಗ್ಸ್ಗಳು ಪಗ್ಸ್ ಆಗಿವೆ, ಕೆಲವು ಮಗ್ಸ್ಗಳು ಪಗ್ಸ್ ಆಗಿವೆ ಅಂತ. ಇದಕ್ಕೆ ಯಾವ್ದೇ ತರ ಕನೆಕ್ಷನ್ ಇಲ್ಲ ಅಂದ್ರೆ ಎರಡನೇದು ರಾಂಗು. ಈ ತರ ನೋಡೋದಾದ್ರೆ ಎರಡು ರಾಂಗ್ ಅಂತಂದ್ರೆ ನಿರ್ಣಯ 1 ಮತ್ತು 2, ನಿರ್ಣಯ 1 ಮತ್ತು 2
ಕೂಡ ಅಲ್ಲ ಅಂತಂದ್ರೆ ಈ 16ನೇ ಪ್ರಶ್ನೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ 1ನೇದು ಮತ್ತು 2ನೇದು ರೈಟ್ ಅಲ್ಲ. ಓಕೆ, ಹಂಗಂತಂದ್ರೆ ಮತ್ತೆ ನೆಕ್ಸ್ಟ್ ಪ್ರಶ್ನೆ ಕೊಡೋಣ ನಾವು. 17ನೇ ಪ್ರಶ್ನೆ ನೋಡ. 17ನೇ ಪ್ರಶ್ನೆ ಮತ್ತೆ ಸರಣಿದೇ ಪ್ರಶ್ನೆ. ಕೆಳಗಿನ ಸರಣಿಯಲ್ಲಿ ಪ್ರಶ್ನಾರ್ಥಕ ಗುರುತು ಸ್ಥಾನದಲ್ಲಿ ಏನು ಬರಬೇಕು ನೋಡಲಿ. 53 ರಿಂದ 63 ಪ್ಲಸ್ 10 ಆಯ್ತಾ. ನೆಕ್ಸ್ಟ್ 73 ರಿಂದ 63 ತಳ ಬರ್ಕೊಂಬ್ರಿ. ಪ್ಲಸ್ 10 ಪ್ಲಸ್ 13 ಪ್ಲಸ್ 16 ಪ್ಲಸ್ 19 ಚೆಕ್ ಮಾಡೋಣ. 111 92 ಓಕೆ ಪ್ಲಸ್ 19 ಕರೆಕ್ಟ್ ಆಯ್ತು. ಅಂದ್ರ ಅಲ್ಲಿ ಏನ್ ಮಾಡ್ಯಾರಪ್ಪ ಅಂದ್ರೆ ಪ್ಲಸ್ 10 ಪ್ಲಸ್ 13 ಅಂದ್ರೆ ಮತ್ತೆ 3 ಹೆಚ್ಚಿಗೆ ಮಾಡ್ಕೊಂತ ಬಂದಾರ. ನಾವು ಕೂಡ ಇಲ್ಲಿ 3 ಹೆಚ್ಚಿಗೆ ಮಾಡಮ್. ಪ್ಲಸ್ 19 ಇದ್ದಿದ್ದು 3 ಹೆಚ್ಚಿಗೆ ಮಾಡಿದ್ರೆ ಪ್ಲಸ್ 22 ಬರ್ತದೆ. ಹಂಗಂದ್ರೆ 111 ಪ್ಲಸ್ 22 ಎಷ್ಟು ಬರ್ತದಪ್ಪ ಅಂದ್ರೆ 133. ಹಂಗಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ 133, ಆಪ್ಷನ್ ನಂಬರ್ 2ನೇ. ಓಕೆ, ಪ್ರಶ್ನೆ ರಕ್ತ ಸಂಬಂಧದ ಮೇಲೆ ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಎ ಪ್ಲಸ್ ಬಿ ಅಂದರೆ ಎ ಮಗಳಂತ. ಓಕೆ, ಕ್ವಶನ್ ಇಲ್ಲಿ ಐತಿ. ಸೊ ಫಸ್ಟ್ ಮೈನಸ್ ಅಂದ್ರೆ ಏನ? ಸಹೋದರ. ಯಾರು ಸಹೋದರ? ಫಸ್ಟೇ ಬರೋರು ಸಹೋದರ. ಓಕೆ, ಸಹೋದರ ಯಾರಿಗೆ ಸಹೋದರ? ಕ್ಯೂಗೆ ಸಹೋದರ. ಆದ್ರೆ ಇಲ್ಲಿ ಗಂಡು ಬಂತಂದ್ರೆ ಪ್ಲಸ್, ಹೆಣ್ಣು ಬಂತಂದ್ರೆ ಮೈನಸ್, ಮೇಲ್ ಬಂದ್ರೆ ಪ್ಲಸ್, ಫಿಮೇಲ್ ಬಂದ್ರೆ ಮೈನಸ್ ಅಂತ ನಾವು ತಗೊಂತೀವಿ. ಅದಾದ್ಮೇಲೆ ಪ್ಲಸ್ ಅಂದ್ರೆ ಏನಂತ? ಮಗಳು ಅಂತ. ಯಾರ ಮಗಳು? ಇದು. ಇವಾಗ ಇದು ಹೋಯ್ತು. ಇವಾಗ ಇವ್ರಿಬ್ಬರ ಬಗ್ಗೆ ನಾವು ಮಾತಾಡಕತ್ತೀವಿ. ಸೊ ಕ್ಯೂ ಪ್ಲಸ್ ಆರ್. ಸೊ ಪ್ಲಸ್ ಅಂತಂದ್ರೆ ಮಗಳು. ಯಾರು? ಕ್ಯೂ ಮಗಳು. ಯಾರ ಮಗಳು? ಆರ್ ನ ಮಗಳು. ಅದಾದ್ಮೇಲೆ ಇವ್ರದೆಲ್ಲ ಹೋಯ್ತು. ನೆಕ್ಸ್ಟ್ ಇವ್ರಿಬ್ರದ್ದು. ಇಂಟು ಅಂದ್ರೆ ಏನಂತ? ಪತ್ನಿ. ಸೊ ಆರ್ ಪತ್ನಿ. ಯಾರ ಪತ್ನಿ? ಎಸ್ ನ ಪತ್ನಿ. ಅಂದ್ರೆ ಎಸ್ ಆಟೋಮೆಟಿಕ್ ಆಗಿ ಗಂಡ ಅದ. ಅದೇ ನೆಕ್ಸ್ಟ್ ಅದಾದ್ಮೇಲೆ ಬಾಗ್ಲೆ. ಸೊ ಬಾಗ್ಲೆ ಬಂತಪ್ಪ ಅಂದ್ರೆ ಎಸ್ ತಂದೆ ಅಂತ. ಯಾರಿಗೆ ತಂದೆ? ಟಿ ತಂದೆ. ಅಂದ್ರೆ ಆಲ್ರೆಡಿ ಎಸ್ ಅನ್ನ ತಂದೆ ಆಗಿದ್ದೆ. ಯಾರಿಗೆ? ಕ್ಯೂಗೆ ತಂದೆ ಆಗಿದೆ ಅಂದ್ರೆ ಆಟೋಮೆಟಿಕ್ ಆಗಿ ಟಿ ತೆಳ ಬಂದ. ಅಂದ್ರೆ ಇವರಲ್ಲಿ ಏನಾದ್ರಪ್ಪ ಅಂದ್ರೆ ಅಣ್ಣ ತಮ್ಮಂದಿರು ಆದ್ರು. ಆಯ್ತಾ? ಹಂಗಂತಂದ್ರೆ ಲಾಸ್ಟ್ ಏನ್ ಕೇಳಾರ ಅಂತಂದ ಇದ್ದರೆ ಪಿ ಟಿಗೆ ಏನಾಗಬೇಕು? ಪಿ ಅನ್ನೋನು ಟಿಗೆ ಯಾವಾಗ ಅಂದ್ರೆ ಟಿ. ಈ ಟಿ ಅನ್ನೋದು ಪಿಗೆ ಏನಂತ ಕರಿಬೇಕು? ನೋಡಲಿ, ಗಂಡು ಅಂತ ಐತೆ. ಹಂಗಂದ್ರೆ ಇಲ್ಲಿ ಏನಂತ ಕರಿಬೇಕು? ಸಹೋದರ ಅಂತ ಕರಿಬೇಕು. ಓಕೆನಾ? ಈಸಿ ಪ್ರಶ್ನೆ ಅಂತ ತಿಳ್ಕೊಂಡಿನಿ. ನಾನು ನಿಮ್ಗೆ ಈ ತರ ಡಯಾಗ್ರಾಮ್ ನ ನೀಟಾಗಿ ಸಾಲ್ವ್ ಮಾಡೀನಿ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಸೊ MH 45 KF 40 ಗೆ ಒಂದು ನಿರ್ದಿಷ್ಟ ರೀತಿಯಲ್ಲಿ ಸಂಬಂಧಿಸಲಾಗಿದೆ. ಅದೇ ರೀತಿಯಲ್ಲಿ TN 35 ಅನ್ನು ಮತ್ತು RL 30ಗೆ ಸಂಬಂಧಿಸಿದೆ. ಅದೇ ತರ್ಕವನ್ನು ಅನುಸರಿಸಿ ZI 25 ಯಾವುದಕ್ಕೆ ಸಂಬಂಧಿಸುತ್ತದೆ? ಸೊ MH ನ ಅವ್ರು ಏನಂತ ಕರಿತಾರಂತ? 45 ಅಂತ ಕರಿತಾರಂತ. KF ನ 40 ಅಂತ ಕರಿತಾರಂತ. ರೈಟ್, ನೋಡಲಿ. ಎಂ ಇಂದ ಕೆ ಅಂದ್ರೆ ರಿವರ್ಸ್ ಬಂದರ, ಹಿಂದಕ್ಕೆ ಬಂದರ. ಬಟ್ ಎಷ್ಟು ರಿವರ್ಸ್ ಬಂದರ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಓಕೆನಾ? ಸೊ ಕೆ ಆದ್ಮೇಲೆ ಏನ್ ಬರ್ತಾ? LM. ಓಕೆ, -2. ಅದೇ ತರ ಇಲ್ಲಿ -5. ಅದ್ರಲ್ಲಿ H ಇಂದ F ಗೋರ. ಮತ್ತೆ ಇವ್ರು ಏನ್ ಮಾಡ್ಯಾರ? H ಇಂದ F ಗೆ ಅಂತ ಇಲ್ಲಿ ಕೂಡ -2. ಅದೇ ತರನೇ TN 35 RL 30 ನೋಡಿ, ಇಲ್ಲಿ ಕೂಡ ಮೈನಸ್, ಇಲ್ಲಿ ಕೂಡ -5. ಸೊ ಟಿ ಇಂದ ಆರ್ ಗೋರ ಅಂದ್ರೆ ಇಲ್ಲಿ ಟಿ ಇಂದ ಆರ್ ಗೋರ ಅಂದ್ರೆ SR, ಇಲ್ಲಿ ಕೂಡ -2. ಇಲ್ಲಿ ಮತ್ತೆ ಎನ್ ಇಂದ ಎಲ್ಲಿ ಬಂದ್ರ ಅಂದ್ರೆ ಇಲ್ಲಿ ಕೂಡ -2. ಓಕೆ, ಹಂಗಂದ್ರೆ ಇವಾಗ ನಮ್ಗೆ ಗೊತ್ತಾಗ್ಬಿಡ್ತು. ನಾವ್ ಇದೇ ತರನೇ ಇಟ್ಕೊಂಡು ಮಾಡ್ಬಿಡ್ಬೇಕು ಅಂದ್ರೆ ನಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ಆನ್ಸರ್ ಏನಪ್ಪಾ ಅಂತಂದ್ರೆ ZI ಗೆ ನಾವು 25. ಅಲ್ಲಿ ಮೈನಸ್ 5 ಮಾಡ್ಯಾರ ನಂಬರ್ ಅಲ್ಲಿ. ನಾವು ಕೂಡ -5 ಮಾಡಮ್ಮ, 20 ಬರುತ್ತಾ. ಸೊ 20 ಬರೋದು ಯಾವ್ದು? ಇದು ಹೋಯ್ತು. ಹಂಗಂದ್ರೆ ಉತ್ತರ ಆಪ್ಷನ್ ನಂಬರ್ 2. ಉಳಿದಿದ್ದೆಲ್ಲ ಮಾಡೋದ್ ಬೇಕಾಗಿಲ್ಲ, ಯಾಕಂದ್ರೆ ಆನ್ಸರ್ ಸಿಕ್ಬಿಡ್ತಿ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಲಾಸ್ಟ್ ಪ್ರಶ್ನೆ. 21/2/2025 ಶಿಫ್ಟ್ 3ನೇ ಲಾಸ್ಟ್ ಪ್ರಶ್ನೆ ನಾನು ತಗೊಂಡ್ಬಂದಿನಿ. ಲಾಸ್ಟ್ ಪ್ರಶ್ನೆ ಎದ್ರ ಮೇಲೆಪ್ಪ ಅಂತಂದ್ರೆ ಮತ್ತೆ ಚಿತ್ರ ಬಿಡಿಸೋದು ಮತ್ತು ಮಾಡಿಸೋದು ಮತ್ತೆ ಬಿಚ್ಚೋದು. ಮೇಲೆ ಇದ್ದಿದ್ದು ತೆಳಗಡೆ, ಮತ್ತೆ ಲೆಫ್ಟ್ ಅಲ್ಲಿ ಇದ್ದಿದ್ದು ಎಡದಿಂದ ಬಲಕ್ ಆದ್ಮೇಲೆ ಈ ತರ ಮಾಡ್ಯಾರ. ಅದೇ ಇವಾಗ ನಾವು ಎಲ್ಲಾ ಕಡೆ ಓಪನ್ ಮಾಡ್ಬೇಕು.
ಒಂದು ನೆನ್ಪಿಟ್ಕೊಳ್ಳಿ, ಈ ತರ ಕ್ವಶನ್ ಬಂದ್ರಪ್ಪ ಅಂತಂದ್ರೆ ಈ ಕಡೆ ಪಕ್ಕ ಈ ಕಡೆ ಅಂದ್ರೆ ಈ ಕಡೆ ಮಡ್ಚಿ ಇವಾಗ ಈ ಕಡೆ ಕಟ್ ಮಾಡಿ ಈ ತರ ಏನ್ ಮಾಡಿರ್ತಾರಪ್ಪ ಅಂದ್ರೆ ಈ ತರ ಫಿಗರ್ ಮಾಡಿರ್ತಾರಲ್ಲ, ಓಪನ್ ಮಾಡಿದಾಗ ಈ ಕಡೆ ಹೆಂಗ್ ಬೀಳ್ತಪ್ಪ ಅಂದ್ರೆ ಗೊತ್ತಾಗ್ಬೇಕಂದ್ರೆ ನಿಮಗೆ ಕನ್ನಡಿ ಬಿಂಬ ಗೊತ್ತಿರ್ಬೇಕು. ಕನ್ನಡಿ ಬಿಂಬ ಇಲ್ಲಿ ಇತ್ತಪ್ಪ ಅಂದ್ರೆ ಇದು ಸಮೀಪ ಬಂದ್ ಇದು ಮೂಲೆಗೆ ಐತೆ ಅಂದ್ರೆ ಲಾಸ್ಟ್ ಮೂಲೆ ಐತೆ, ಇದು ಲಾಸ್ಟ್ ಮೂಲೆಗೆ ಬಂದಿರುತ್ತೆ. ಸೊ ಈ ತರ ಯಾವ ಕೊಟ್ರು ನೋಡ, ಇದು ಬಂದಿಲ್ಲ, ಇದು ಬಂದಿಲ್ಲ, ಇದು ಬಂದಿಲ್ಲ, ಇದು ಒಂದೇ ಅಂದ್ರೆ ಆಪ್ಷನ್ ನಂಬರ್ 1 ಮಾತ್ರ ರೈಟ್. 20 ಪ್ರಶ್ನೆ ಒಂದೇದ ಆನ್ಸರ್ ರೈಟ್. ಬಹಳ ಈಸಿ. 21/2/2025 ಶಿಫ್ಟ್ 3ನೇ ಈಸಿ ಪ್ರಶ್ನೆ ಬಂದಿದ್ದು. ನೀವು ಬಹಳ ಏನ್ ಇದೇ ಪರೀಕ್ಷೆ ಬಂತಪ್ಪ ಅಂತಂದ್ರೆ ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಲೇಬೇಕು, ಅಷ್ಟು ಸುಲಭವಾಗಿದ್ದು. ನೀವು ಕೂಡ ನೀವು ಏನು ಪ್ರಿಪರೇಷನ್ 27 ಐತಿ ನೋಡ್ರಿ, ಭಾಳ ಅಂದ್ರೆ ಇನ್ನೊಂದು 7-8 ದಿನ ಅಷ್ಟೇ ಇರ್ಬೋದು. ನಿಮ್ ಪ್ರಿಪರೇಷನ್ ಚೆನ್ನಾಗಿ ಮಾಡ್ರಿ. ರೀಸನಿಂಗ್ ನ ಒಂದ್ ಸ್ವಲ್ಪ ಓದ್ಕೊಡ್ರಿ. ಯಾಕಪ್ಪ ಅಂತಂದ್ರೆ ಇದೇ ನಿಮ್ ಸ್ಕೋರಿಂಗ್ ಸಬ್ಜೆಕ್ಟ್ ಅಂತ ಹೇಳ್ತಾ ನನ್ನ ಕ್ಲಾಸ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಅಲ್ಲಿ ತನಕ ಬಾಯ್ ಬಾಯ್.